ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಈ ಬ್ಯೂಟಿಫುಲ್ ಆದ ಫ್ಲವರಿಂಗ್ ಪ್ಲಾಂಟ್ ಬಗ್ಗೆ ನೋಡೋಣ ಸ್ನೇಹಿತರೆ. ಇದರ ಹೆಸರು ಕಾಮನ್ ನೇಮ್ ಲಿವೋನಿಯಾ ಅಂತ, ಸೈಂಟಿಫಿಕ್ ನೇಮ್ ರಿಮೋನಿಯಾ ಸ್ಪೆಕ್ಟಾಬಿಲಸ್ ಅಂತ ಸ್ನೇಹಿತರೆ. ಇದರ ಕೇರ್ ಬಗ್ಗೆ ನೋಡೋಣ. ನೋಡಿ ಸ್ನೇಹಿತರೆ, ಇದರ ನೇಟಿವ್ ಬಂದು ಬ್ರೆಜಿಲ್ ಸ್ನೇಹಿತರೆ. ಇದು ಈಸಿಯಾಗಿ ಪ್ರೊಪಗೇಟ್ ಮಾಡುವಂಥ ಗಿಡ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ನಿಮ್ಮ ಗಾರ್ಡನಲ್ಲಿ ನಿಮಗೆ ಸ್ವಲ್ಪ ಒಳ್ಳೆ ಫ್ಲವರಿಂಗ್ ಪ್ಲ್ಯಾಂಟ್ ಬೇಕಂದರೆ ನೋಡಿ ಸ್ನೇಹಿತರೆ, ಈ ಪ್ಲ್ಯಾಂಟ್ನ ಚೂಸ್ ಮಾಡ್ಬೋದು. ವರ್ಷಕ್ಕೊಂದ್ಸರಿ ಸಮ್ಮರಲ್ಲಿ ಹೂವು ಬಿಡ್ತಾನೆ ಇರುತ್ತೆ ಸ್ನೇಹಿತರೆ. ನೈಟಲ್ಲಿ ನೋಡಿ, ಇವಾಗ ನೋಡಿ ಇದು ಆಶ್ಚರ್ಯ ಏನಂದರೆ ನೋಡಿ, ಈ ಹೂವು ನೋಡಿ ಬೆಳಗಿನ ಹೊತ್ತು ನೋಡಿದ್ರೆ ಈ ಥರ ಇರುತ್ತೆ ಸ್ನೇಹಿತರೆ. ನೈಟಲ್ಲಿ ನೋಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಇದು ಒಂದು 8 ಗಂಟೆಗೆ ಬಂದು ನೋಡಿದ್ರೆ ಅಷ್ಟು ಫ್ರೆಶ್ ಆಗಿರುತ್ತೆ ಸ್ನೇಹಿತರೆ. ಇದು ನೋಡಿ ಅದ್ರದ್ದು ಬಡ್ಸ್ ನೋಡಿ, ಇವಾಗ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ. ಇನ್ನು ಬಿಟ್ಟರೆ ತುಂಬ ಬಿಡ್ತಾನೆ ಇರುತ್ತೆ ನೋಡಿ. ಇದು ನೋಡಿ ಸ್ನೇಹಿತರೆ, ನೀವು ಅಪಾರ್ಟ್ಮೆಂಟ್ ಹೊರಗಡೆ ನೋಡಿರ್ಬೋದು, ಮಾಲ್ ಒಳಗಡೆ ಅಪಾರ್ಟ್ಮೆಂಟ್ ಹೊರಗಡೆ ಇದೆಲ್ಲ ಲ್ಯಾಂಡ್ಸ್ಕೇಪಿಂಗ್ ಥರ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಬಾರ್ಡರ್ ಪ್ಲ್ಯಾಂಟಾಗಿ ಯೂಸ್ ಮಾಡ್ತಾರೆ. ಯಾವ ಶೇಪ್ ಬೇಕಾದ್ರೂ ಇದರಲ್ಲಿ ಕೊಡ್ಬೋದು ನೀವು. ಇದರಲ್ಲೂ ವೆರಿಗೇಟೆಡ್ ಇದೆ ಸ್ನೇಹಿತರೆ, ವೆರಿಗೇಟೆಡ್ ಕೂಡ ಇದೆ ಇದರಲ್ಲಿ. ನೋಡಿ ಎಲ್ಲಿ ಫುಲ್ಲು ಯೆಲ್ಲೋ ಕಲರ್ ಇರುತ್ತೆ, ಫುಲ್ಲು ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ. ಹೂವಾಗಿಂತ ಈ ಲೀಫೇ ಬ್ಯೂಟಿಫುಲ್ಲಾಗಿರುತ್ತೆ ಸ್ನೇಹಿತರೆ. ಇದು ನೋಡಿ, ನೀವು ನರ್ಸರಿಗಳಲ್ಲಿ ಹೋದರೆ ನೋಡಿ ಸ್ನೇಹಿತರೆ, ಈ ಪ್ಲ್ಯಾಂಟ್ಗಳು ಇದ್ದರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ನೋಡಿ ಮೋಗ್ರಾ ಪ್ಲ್ಯಾಂಟು, ಆಮೇಲೆ ಮಲ್ಲಿಗೆ ಗಿಡ, ರೋಸ್ ಗಿಡಕ್ಕಿಂತ ಈ ಥರ ಹೂಗಳು ನೋಡಿ ಸ್ನೇಹಿತರೆ, ಯಾವಾಗಲೂ ಇದು ಇದೇ ಥರ ಇರುತ್ತೆ ಸ್ನೇಹಿತರೆ. ಇದು ಹೂವು ಬಿಟ್ಟಿಲ್ಲ ಅಂದರೂ ಇದು ಎಲೆ ಕೂಡ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾನು ಬಕೆಟಲ್ಲೇ ಹಾಕಿದ್ದೀನಿ ಸ್ನೇಹಿತರೆ. ಇದಕ್ಕೆ ನೋಡಿ ಪಾಟಿಂಗ್ ಮಿಕ್ಸ್ ಬಂದುಬಿಟ್ಟು ಸ್ನೇಹಿತರೆ, ಇದು ಆರ್ನಿಮೆಂಟಲ್ ಪ್ಲ್ಯಾಂಟ್ ಸ್ನೇಹಿತರೆ. ಪಾಟಿಂಗ್ ಮಿಕ್ಸ್ ಬಂದುಬಿಟ್ಟು ಇದಕ್ಕೆ 1% ಮಣ್ಣು, ಆಮೇಲೆ ನೀಮ್ಕಳಿ 1%, ನೀಮ್ಕಳಿ ಸ್ವಲ್ಪ ತೊಗೊಳ್ಳಿ. ನೀಮ್ಕಳಿ ಅಂದರೆ ಅದೇ ನೀಮ್ ಪೌಡ್ರ್ ಸ್ನೇಹಿತರೆ, ಬೇವಿನ ಹಿಂಡಿ ಅಂತಾರಲ್ಲ, ಯಾಕಂದರೆ ಇದು ಹುಳ ಹಿಡಿಯೋದಿಲ್ಲ ಈ ಪ್ಲ್ಯಾಂಟ್, ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಯಾವುದಾದ್ರೂ ಕುರಿ ಗೊಬ್ಬರ, ಇಲ್ದಿದ್ರೆ ದನದ ಗೊಬ್ಬರ, ಕಂಪೋಸ್ಟ್ ತಗೊಳ್ಳಿ. ಇದು 3 ಮಿಕ್ಸ್ ಮಾಡಿ ಹಾಕಿ ಸ್ನೇಹಿತರೆ, ಚೆನ್ನಾಗಿ ಬೆಳೆಯುತ್ತೆ. ಓಕೆನಾ ಸ್ನೇಹಿತರೆ. ಇದು ಫರ್ಟಿಲೈಸರ್ ಹೇಗೆ ಅಂದರೆ ನೋಡಿ, 2 ತಿಂಗಳಿಗೊಂದ್ಸರಿ ಒಂದು ಸ್ವಲ್ಪ ಕುರಿ ಗೊಬ್ಬರ ಹಾಕ್ಬಿಡಿ. ಓಕೆನಾ ಸ್ನೇಹಿತರೆ. ಸ್ವಲ್ಪ ಕುಬುಕ್ಬಿಟ್ಟು ಮಣ್ಣು, ಸ್ವಲ್ಪ ಯಾವುದಾದ್ರೂ ಕಂಪೋಸ್ಟು ಹಾಕ್ಬಿಡಿ. ಓಕೆನಾ ಸ್ನೇಹಿತರೆ. ಇದಕ್ಕೆ ಸ್ನೇಹಿತರೆ ಶೆಮಿ ಶೇಡ್ ತುಂಬ ಇಷ್ಟ ಆಗುತ್ತೆ. ಅಷ್ಟೊಂದು ಬಿಸಿಲು ಇದಕ್ಕೇನು, ಹೂವು ಬಿಡಬೇಕಾದ್ರೆ ಸ್ವಲ್ಪ ಬಿಸಿಲಲ್ಲಿ ಇಡಿ. ಬೆಳಗಿನ ಬಿಸಿಲು ಬಂದರೆ ಸಾಕು. ಇದಕ್ಕೇನು ಡೈರೆಕ್ಟ್ ಬಿಸಿಲು ಬೀಳೋದೇನು ಬೇಡ. ಓಕೆನಾ ಸ್ನೇಹಿತರೆ. ಬೆಳಗಿನ ಬಿಸಿಲು ಬಿದ್ರೇ ಇದು ಆರಾಮಾಗಿ ಬೆಳೆಯುತ್ತೆ. ಓಕೆನಾ ಸ್ನೇಹಿತರೆ. ನೋಡಿ, ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಶೀಟ್ ಕೆಳಗಡೆ ತುಂಬ ಪ್ಲ್ಯಾಂಟ್ನ ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಶೀಟ್ ಕೆಳಗಡೆ ಎಲ್ಲ ಪ್ಲ್ಯಾಂಟ್ನ ಈ ಥರ ಲೈನಾಗಿ ಇಟ್ಟಿದ್ದೀನಿ. ಇದಕ್ಕೆ ನೀರು ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಕಿ ಸ್ನೇಹಿತರೆ. ಇಲ್ದಿದ್ರೆ 2 ದಿನ ಬಿಟ್ಟು ಕೂಡ ಹಾಕ್ಬೋದು ನೀವು. 2 ದಿನ 3 ದಿನ ಬಿಟ್ಟು ಕೂಡ ಹಾಕ್ಬೋದು. ಓಕೆನಾ ಸ್ನೇಹಿತರೆ. ಇದಕ್ಕೆ ನೋಡಿ ಪಾಟ್ ಸೈಜ್ ಬಂದುಬಿಟ್ಟು 15 ಇಂಚು ತಗೊಳ್ಳಿ ಸ್ನೇಹಿತರೆ. ಯಾಕಂದರೆ ಇದು ದೊಡ್ಡ ಪ್ಲಾಂಟ್ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಧಾರಾಳವಾಗಿ ಬೇಕು, ಯಾಕಂದರೆ ಇದು ಬೇರು ದೊಡ್ಡದು. ಅದಕ್ಕೋಸ್ಕರ ನಾನು 15 ಇಂಚು ಬಕೆಟಲ್ಲಿ ಇಟ್ಟಿದ್ದೀನಿ ಸ್ನೇಹಿತರೆ. ಯಾವುದಾದ್ರೂ ನೀವು ಬಕೆಟು, ವೇಸ್ಟ್ ಬಕೆಟು, ಡ್ರಮ್ಸು ಯಾವುದಾದ್ರೂ ಇದ್ದರೆ ಕಟ್ ಮಾಡಿ ಇಡ್ಬೋದು. ಇಲ್ದಿದ್ರೆ ಟೆರಕೋಟ ಪಾಟ್ ಬರುತ್ತಲ್ಲ, ಮಣ್ಣಿನ ಪಾಟು, ಅದರಲ್ಲೂ 15 ಇಂಚ್ ಪಾಟ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಟ್ಕೊಬೋದು. ಓಕೆನಾ ಸ್ನೇಹಿತರೆ. ಟೆರಕೋಟದಲ್ಲೂ ಕೂಲಾಗಿರುತ್ತೆ, ನೀರೇನು ನೀವು ಅಷ್ಟು ಹಾಕೋದೇನು ಬೇಡ. ಓಕೆನಾ ಸ್ನೇಹಿತರೆ, ಚೆನ್ನಾಗಿರುತ್ತೆ. ಓಕೆನಾ ಸ್ನೇಹಿತರೆ. ಇದು ಪ್ರೊಪಗೇಟ್ ಬಂದ್ಬಿಟ್ಟು ನೋಡಿ, ಯಾವುದಾದ್ರೂ ಸ್ಟೆಮ್ಮು ನೋಡಿ, ಯಾವ ಸ್ಟೆಮ್ ಆದರೂ ತಗೊಳ್ಳಿ ಸ್ನೇಹಿತರೆ. ನೋಡಿ ಈ ಸ್ಟೆಮ್ ನೋಡಿದ್ರೆ ಈ ಥರ ನೀವು ಕಟ್ ಮಾಡಿ ಹಾಗೆ ಯಾವುದಾದ್ರೂ ಪಾಟಲ್ಲಿ ಇಟ್ರೂ ಬರುತ್ತೆ ಸ್ನೇಹಿತರೆ, ಆರಾಮಾಗಿ ಬರುತ್ತೆ. ನೋಡಿ, ಯಾವುದಾದ್ರೂ ಸ್ಟೆಮ್ ತೊಗೊಳ್ಳಿ. ನೋಡಿ ಇಲ್ಲಿದೆ ನೋಡಿ, ನೋಡಿ ಈ ಥರ ಯಾವುದಾದ್ರೂ ಸ್ಟೆಮ್ ತೊಗೊಂಡು ಕಟ್ ಮಾಡಿ ಇಟ್ರೂ ಬರುತ್ತೆ ಸ್ನೇಹಿತರೆ. ಸ್ವಲ್ಪ ಅರಿಶಿಣದಲ್ಲಿ ಡಿಪ್ ಮಾಡಿ ಇಕ್ಬಿಟ್ರೆ ಯಾವ ಪಾಟಾದರೂ ಇಟ್ಬಿಟ್ಬಿಡಿ, ಆರಾಮಾಗಿ ಬರುತ್ತೆ. ಓಕೆನಾ ಸ್ನೇಹಿತರೆ. ಆ ಥರ ಪ್ರೊಪಗೇಟ್ ಕೂಡ ನೀವು ಮಾಡ್ಕೊಬೋದು. 1 ರಿಂದ 10 ಪ್ಲ್ಯಾಂಟ್ ಕೂಡ ನೀವು ಮಾಡ್ಕೊಬೋದು ಸ್ನೇಹಿತರೆ. ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತಾ? ವಿಡಿಯೋ ನೋಡಿದ್ರಾ? ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಹೊಸ ನೋಟಿಫಿಕೇಷನ್, ಹಾಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ. ಓಕೆನಾ ಸ್ನೇಹಿತರೆ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.